ಶಂಖ ಅನ್ನೋದು ಬಹಳ ದೊಡ್ಡ ಒಂದು ಮಾರಕ ಶಕ್ತಿ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಬೆಳಿಗ್ಗೆ ಸಂಜೆ ಸಂಧ್ಯಾಕಾಲದಲ್ಲಿ ಮನೆಯ ಎಲ್ಲ ಕಾರ್ನರ್ನಲ್ಲಿ ನಿಂತು ಅಥವಾ ಕನಿಷ್ಠ ದೇವರ ಕೋಣೆಯಲ್ಲಿ ಶಂಖನಾದ ಮಾಡ್ತಿದ್ರು ಹೆಣ್ಮಕ್ಕಳು. ಅದು ಯಾಕೆ? ಶಂಖನಾದದಿಂದ ಏನು ಉಪಯೋಗ ಅಂದರೆ, ಯುದ್ಧ ಕಾಲದಲ್ಲಿ ಅದರ ಜೊತೆಗೆ ಇನ್ನೂ ಒಂದು ನಾವು ನೋಡೋಣ. ಯುದ್ಧ ಕಾಲದಲ್ಲಿ ಮಹಾಭಾರತದಲ್ಲಿ ನಮಗೆ ಗೊತ್ತಾಯಿದೆ, ಮಹಾಭಾರತ ಯುದ್ಧ ಪ್ರಾರಂಭ ಆಗುವ ಮುಂಚೆ ಕೃಷ್ಣ ಶಂಖನಾದ ಮಾಡಿದ, ಪಾಂಚಜನ್ಯವನ್ನು ಓದಿದ. ಅವಾಗ ದೇವದತ್ತಂ ಧನಂಜಯ, ಅರ್ಜುನನು ಶಂಖನಾದ ಮಾಡಿದ, ಎಲ್ಲ ಪಾಂಡವರು ಶಂಖನಾದ ಮಾಡಿದರು. ಏನಾಯಿತು? ಶಂಖನಾದ ಯಾಕೆ ಮಾಡಿದ್ದು? ಅದಕ್ಕೆ ಎರಡು ಉದ್ದೇಶ. ಒಂದು, ಶಂಖನಾದ ಅನ್ನೋದು ಎದುರಿರತಕ್ಕಂಥ ಸೇನೆಗೆ ನಾವು ಸಿದ್ಧ ಅನ್ನೋ ಗ್ರೀನ್ ಸಿಗ್ನಲ್, ಹೋರಾಟಕ್ಕೆ ನಾವು ಸಿದ್ಧ. ಆಮೇಲೆ ತಮ್ಮ ಕಡೆಯವರಿಗೆ ಒಬ್ಬ ನಾಯಕ ಶಂಖನಾದ ಮಾಡಿದರೆ ಸಿದ್ಧರಾಗಿ ಅಂತ ಇವರಿಗೆ ಸಿದ್ಧತೆಯ ಆಜ್ಞೆ, ಅವರಿಗೆ ಸಿದ್ಧತೆಯ ಸಂದೇಶ. ಮೂರನೆಯದಾಗಿ, ಯುದ್ಧ ಅಂತಂದ್ರೆ ಮಹಾ ಒಂದು ಮಾರಣ ಹೋಮ. ಅದು ಅದಕ್ಕೆ ಆ ಮಾರಣ ಹೋಮದಲ್ಲಿ ದುಷ್ಟಶಕ್ತಿಗಳ ಮಾರಣ ಆಗಬೇಕು, ಸಾತ್ವಿಕ ಶಕ್ತಿಯ ಮಾರಣ ಆಗಬಾರದು ಅನ್ನೋದಕ್ಕೋಸ್ಕರ ಶಂಖನಾದ ಮಾಡ್ತಿದ್ರು. ಶಂಖನಾದ ಅನ್ನೋದು ಅತ್ಯಂತ ದೊಡ್ಡ ಮಾಂಗಲಿಕ ಧ್ವನಿ. ಅದರ ನಾದ ಎಲ್ಲಿ ತನಕ ಹೋಯ್ತೋ ಅಷ್ಟು ಜಾಗದ ಸಾತ್ವಿಕ ಶಕ್ತಿಗಳು ಜಾಗೃತ ಆಗ್ತವೆ, ದುಷ್ಟಶಕ್ತಿಗಳು ಎದೆ ಉಡುಗಿ ಹೋಗುತ್ತೆ. ನೋಡಿ, ಶಂಖನಾದ ಮಾಡಿದಾಗ ಏನಾಯಿತು ಗೀತೆ? ಸಘೋಷಃ ಧಾರ್ತ ರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್. ಕೃಷ್ಣ ಅರ್ಜುನ ಶಂಖನಾದ ಮಾಡಿದಾಗ ಧೃತರಾಷ್ಟ್ರನ ಮಕ್ಕಳ ಎದೆ ಒಡೆದು ಹೋಯ್ತು ಅಂತ. ಯುದ್ಧವೇ ಶುರುವಾಗಿಲ್ಲ, ಆ ಸದ್ದು ಕೇಳಿಯೇ ಎದೆ ಒಡೆದು ಹೋಯ್ತು, ತತ್ತರಿಸಿ ಹೋದ್ರು. ದುಷ್ಟಶಕ್ತಿಗಳಿಗೆ ಆ ನಾದವನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಘಂಟಾನಾದ ಅದಕ್ಕೋಸ್ಕರ ಅಲ್ವಾ ಪೂಜೆ ಮಾಡುವಾಗ ಘಂಟಾಮಣಿ ಬಾರಿಸ್ತಾರೆ. ಯಾಕೆ ಅಂತ ಬಾರಿಸೋರಿಗೂ ಗೊತ್ತಿಲ್ಲ, ಸುಮ್ಮನೆ ಬಾರಿಸ್ತಾ ಇರ್ತಾರೆ. ಒಂದು ಘಂಟಾಮಣಿ ಇರುತ್ತೆ ಅಲ್ಲಿ, ಆಗ ಅವನು ಬಾಯಿಪಾಠ ಕಲಿತ ಮಂತ್ರ ಇರುತ್ತೆ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಹೇಳ್ತಾ ಇರ್ತಾರೆ. ದೇವತೆಗಳ ಬರವಿಗೋಸ್ಕರ, ದುಷ್ಟಶಕ್ತಿಗಳ ನಿರಾಸಕ್ಕೋಸ್ಕರ ನಾದ ಮಾಡ್ತಾ ಇದ್ದೇನೆ ಅಂತ ಮಂತ್ರದಲ್ಲಿದೆ. ಅದು ಎಲ್ಲಿ ಅರ್ಥ ಆಗತ್ತೆ ಹೇಳುವವರಿಗೆ? ಅದು ಸುಮ್ಮನೆ ಬಾಯಿಪಾಠ ಕಲಿತದ್ದು ಏನೋ ಹೇಳ್ತಾರೆ. ಅದು ಒಂದು ಘಂಟಾಮಣಿ ಜೊತೆಗೆ ಮಣಗುಟ್ಟುವುದು ಅಷ್ಟೇ, ಹಂದಾಡಿಸ್ತಾರೆ. ಇದೇನು ಹಂದಾಡಿಸೋದು ಅಷ್ಟೇ, ಬಾಯಿ ಹಂದಾಡಿಸೋದು, ಮಣಿ ಹಂದಾಡಿಸೋದು, ಯಾವುದಕ್ಕೂ ಮೀನಿಂಗ್ ಇಲ್ಲ, ತಿಳುವಳಿಕೆ ಇಲ್ಲ. ಅದರಿಂದ ನಿಜವಾಗಿ ಘಂಟಾನಾದ ಸಘೋಷಃ ಆಗಮಾರ್ಥಂತು ದೇವಾನಾಂ, ನಿಜವಾದ ಇನ್ವಾಲ್ವ್ಮೆಂಟಿನ ಜೊತೆಗೆ ಸೀರಿಯಸ್ ಆಗಿ ನೀವು ಆ ಘಂಟಾನಾದದಲ್ಲಿ ಮಧುರವಾದ ಓಂಕಾರ ನಾದ ಹೊರಡಿಸಿದರೆ ಖಂಡಿತವಾಗಿ ಸುತ್ತಮುತ್ತ ಎಲ್ಲಿ ತನಕ ಆ ಘಂಟಾನಾದದ ವೈಬ್ರೇಷನ್ ಹೋಗುತ್ತೆ ಅಲ್ಲಿ ತನಕ ಇರತಕ್ಕ ದುಷ್ಟಶಕ್ತಿಗಳೆಲ್ಲ ಹೋಗ್ತವೆ, ಸಾತ್ವಿಕ ಶಕ್ತಿಗಳು ಬರ್ತವೆ. ಅದರಿಂದ ಘಂಟಾನಾದ ಅನ್ನೋದು ನಮ್ಮ ಸುತ್ತ ಇರತಕ್ಕ ದುಷ್ಟಶಕ್ತಿಗಳು ನಮ್ಮ ಮುಂದೆ ಮಾಡತಕ್ಕ ದೇವರ ಪೂಜೆಯೇ, ಯಾವುದೋ ಒಂದು ಆರಾಧನೆ ಅಥವಾ ಅಗ್ನಿಮುಖದಲ್ಲಿ ಹವನ, ಯಾವುದಕ್ಕೂ ದುಷ್ಟಶಕ್ತಿಗಳು ಬಂದು ತೊಂದರೆ ಮಾಡದೇ ಇರು. ಅದೃಶ್ಯವಾದ ದುಷ್ಟಶಕ್ತಿಗಳು ಕಣ್ಣಿಗೆ ಕಾಣದೆ ವಾತಾವರಣದಲ್ಲಿದ್ದು ನಮಗೆ ತೊಂದರೆ ಕೊಡುವ ಶಕ್ತಿಗಳು ದೂರ ಸರಿಯಲಿ ಅಂತ ಶಂಖನಾದ ಹೆಣ್ಮಕ್ಕಳು ಮನೆಯಲ್ಲಿ ಮಾಡ್ತಾ ಇದ್ದದ್ದು ಅದಕ್ಕೋಸ್ಕರ. ಏನು ಅಂದರೆ, ಮನೆಯ ಕಂಪೌಂಡಿನೊಳಗೆ ಯಾವುದೇ ಭೂತ ಪ್ರೇತ ಪಿಶಾಚಾಯೇ ಏಚಾನ್ಯೇ ಭುವಿ ಭಾರಕಾಹ ಅಂಥ ದುಷ್ಟಶಕ್ತಿಗಳು ದಿನ ಯಾವ ಮನೆಯಲ್ಲಿ ಶಂಖನಾದ ಕೇಳಿಸುತ್ತೆ ಅಲ್ಲಿ ಬರೋಲ್ಲವು, ದುಷ್ಟಶಕ್ತಿಗಳು ಬರೋಲ್ಲ. ಆದ್ದರಿಂದ ಯಾವಾಗಲೂ ದುಷ್ಟಶಕ್ತಿಗಳಿಗೆ ಶುದ್ಧವಾದ ನಾದ ಇಷ್ಟ ಆಗೋಲ್ಲ. ಅದರಲ್ಲೂ ಕೂಡ ಆ ಶುದ್ಧವಾದ ನಾದ ಅಂದರೆ ಅದು ಓಂಕಾರದ ನಾದ ಆಗಿಬಿಟ್ರಂತೂ ತಡ್ಕೊಳ್ಳಿಕ್ಕೆ ಆಗೋಲ್ಲ ಗುರಿಗೆ. ಈ ಘಂಟಾನಾದ, ಆಮೇಲೆ ಪೂಜೆ ಆಗುವಾಗ ನಾವು ಬಡಿಯುವಂಥ ಘಂಟೆ ಅದು ಕೂಡ ಅಷ್ಟೇ. ಅದು ಕಿವಿ ಹೂವು ಎಲ್ಲ ಒಡೆದು ಹೋಗುವ ಹಾಗೆ ಬಡಿಯೋದಲ್ಲ, ನಿಧಾನವಾಗಿ ಓಂ ಓಂ ಅಂತ ನಾದ ಬರುವ ಹಾಗೆ ಮೆಲ್ಲಗೆ ಬಡಿಬೇಕು. ಏನೋ ಯಾರೋ ತೆಗೆದು ಹಾಕಿರ್ತಾರೆ ಸೇವೆ, ಅದು ಹೊಡೆದ್ರೆ ಇನ್ನೊಂದು ಬರುತ್ತೆ, ನಮಗೆ ಇನ್ನೊಂದು ಬಡಿತಾರೆ. ಏನು ಬಡಿತಾರೆ? ಗಂಟೆ ಮೇಲೆ ನಿರ್ದಯವಾಗಿ ಆ ಹಿಂಸೆ. ನಾವಾದರೂ ದೂರ ಹೋಗಿ, ಆದರೂ ಅಟ್ಮಾಸ್ಫಿಯರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ದೂರ ಹೋಗಿ ಕೂತ್ಕೊಳ್ಬೋದು. ಪಾಪ ಗುಡಿ ಒಳಗೆ ಕೂತ ದೇವರ ಗತಿ ಏನು? ಬರೇ ಸೌಂಡ್ ಪೊಲ್ಯೂಷನ್. ಬಡಿಯೋದು ಅಂದರೆ ಬಡಿಯೋದೇ, ದೇವರ ಕೆನ್ನೆ ಬಡಿದಾಗ ಬಡಿತಾರೆ ಗಂಟೆ. ಯಾಕೆಂದರೆ ಗಂಟೆ ಬಡಿದೊಂದು ಸದ್ದು ಮಾಡೋದು ಇಷ್ಟೇ ಗೊತ್ತು, ಅದ್ರ ಮೀನಿಂಗ್ ಗೊತ್ತಿಲ್ಲ. ಪ್ರತಿಯೊಂದು ಕ್ರಿಯೆಯು ಇಷ್ಟು ಹೊಲಸೆದ್ದು ಹೋಗಿದೆ, ನಮ್ಮದು ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ.
ಸರಿ ಆಯಿತು. ಘಂಟಾನಾದ, ಅದರಲ್ಲಿ ಓಂಕಾರ ಬರಬೇಕು. ಶಂಖ, ಶಂಖದಲ್ಲಿ ಓಂ ಅಂತ ನಾದ ಬರಬೇಕು. ಈ ಎಲ್ಲ ನಾದಗಳು ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ, ಬೇಂದ್ರೆಯವರ ಮಾತು. ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ. ಅವರಿಗೆ ತೋಟದಲ್ಲಿ ಕೂತಿದ್ರು, ತೋಟದಲ್ಲಿ ಮಲ್ಲಿಗೆಯ ಬಳ್ಳಿ, ಆ ಮಲ್ಲಿಗೆ ಬಳ್ಳಿಯಲ್ಲಿ ಹೂವುಗಳು ಅರಳಿದ್ದಾವೆ. ಆ ಮಲ್ಲಿಗೆಯ ಬಳ್ಳಿಯಲ್ಲಿ ಅರಳಿದ ಹೂವನ್ನು ಸವಿಯಲಿಕ್ಕೋಸ್ಕರ ದುಂಬಿಗಳು ಬಂದಿದ್ದಾವೆ. ಅವು ಅದರ ಸುತ್ತ ಗುನುಗುಟ್ಟುತ್ತಾ ಇದ್ದಾವೆ. ಅವರು ಅದನ್ನು ನೋಡಿದರು ಅಷ್ಟೇ. ನಿನ್ನೆ ಹೇಳಿದನಲ್ಲ, ಭಗವಂತ ನುಡಿಸಿದ, ಏನು ಏನು ಜೇನು ಜೇನು. ಆ ಹೂವನ್ನು ಭ್ರಮರಗಳು ಬಂದದ್ದು ನೋಡಿ ಅವರಿಗೆ ಹೊಳೆದದ್ದು. ಇದು ಅವರೇ ನನ್ನ ಹೇಳಿ, ಹೀಗೆ ನೋಡಿ ನನ್ನ ಬಾಯಲ್ಲಿ ಬಂತು ಆಚಾರ್ಯ, ಏನು ಏನು ಜೇನು ಜೇನು ಗುಮ್ ಗುಮ್ ಎನೆ ಗಾನ ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ಅಂತ ಬರೆದುಬಿಟ್ರು. ಇದು ನಿಜವಾದ ಕವಿಗಳಿಗೆ ಆಗುವ ಸ್ಫುರಣ. ಅದು ಸುಮ್ಮನೆ ಹೂವಿನ ತೋಟದಲ್ಲಿ ದುಂಬಿ ಗುನುಗುಟ್ಟುವುದನ್ನು ನೋಡಿ ಬಂದ ಸ್ಫುರಣೆ. ಹಾಗೆ ಆ ಪ್ರತಿಯೊಂದು ನಾದದಲ್ಲಿ ಓಂಕಾರವನ್ನು ಕಾಣಬೇಕು. ಓಂಕಾರದ ನಾದ, ವೀಣೆಯಲ್ಲಿ ಓಂಕಾರ ನಾದ ಬರುತ್ತೆ, ಕೊಳಲಿನಲ್ಲಿ ಓಂಕಾರ ಬರುತ್ತೆ, ಶಂಖದಲ್ಲಿ ಬರುತ್ತೆ. ಅದನ್ನ ಮನೆಯಲ್ಲಿ ಇದು ಮಂಗಲಧ್ವನಿ ಅಂತ. ಓಂಕಾರದ ನಾದ ಈ ಯಾವುದರಲ್ಲಿ ಬಂದರೂ ದುಷ್ಟಶಕ್ತಿಗಳು ತಡ್ಕೊಳ್ಳೋಲ್ಲ, ಅವು ದೂರ ಹೋಗ್ಬಿಡ್ತವೆ. ಯುದ್ಧರಂಗದಲ್ಲಿ ಕೂಡ ದುಷ್ಟಶಕ್ತಿಗಳು ಬಂದು ಸೇರಿಬಿಟ್ರೆ ಇಬ್ಬರಿಗೂ ತಲೆ ಕೆಟ್ಟು ಹೋಗುತ್ತೆ, ಕ್ರೌರ್ಯದ ಪರಾಕಾಷ್ಠೆ ಆಗುತ್ತೆ. ಅದಕ್ಕೆ ಧರ್ಮ ರಕ್ಷಣೆಗೋಸ್ಕರ ಯುದ್ಧ, ಅಧರ್ಮದ ನಾಶಕ್ಕೋಸ್ಕರ ಹೊರತು ಧರ್ಮದ ಕೊಲೆಗೋಸ್ಕರ ಯುದ್ಧ ಅಲ್ಲ ಅನ್ನೋ ಎಚ್ಚರಕ್ಕೋಸ್ಕರ ಮೊದಲು ಓಂಕಾರದ ಶಂಖನಾದ ಮಾಡ್ತಿದ್ರು. ಹಾಗಾಗಿ ಶಂಖ ಬರುತ್ತು ಅಂದ್ರೆ ಭಗವಂತ ಕೈಯಲ್ಲಿ ಶಂಖ ಹಿಡಿದ ಅವನು ಕೃಷ್ಣ ಇಲ್ಲಿ ಬಂದು ಹಸ್ತಿನಪುರದಲ್ಲಿ ಪಾಂಡವರ ಜೊತೆಗೆ ಇದ್ದು ಬಿಡ್ತಿದ್ದ ಬಹಳ ದಿವಸ, ತಿಂಗಳುಗಳ ಕಾಲ. ಆಮೇಲೆ ಅಲ್ಲಿ ದ್ವಾರಕೆಯಲ್ಲಿ ಏನಂತಾರೋ ಏನಪ್ಪ, ಅಲ್ಲಿಯೂ ಕಾಯ್ತಾ ಇರ್ತಾರೆ, ಅಲ್ಲಿ ಹೋಗಿ ಬರ್ತೀನಿ ಅಂತ ಹೊರಡ್ತಿದ್ದ. ದ್ವಾರಕೆಗೆ ಹೋಗ್ತಾ ದಾರಿಯಲ್ಲಿ ಶಂಖನಾದ ಮಾಡಿದರೆ ಕೃಷ್ಣನ ಪಾಂಚಜನ್ಯದ ಶಂಖ ಧ್ವನಿ ಕೇಳಿ ಇಡೀ ದ್ವಾರಕೆಯ ಜನ ಸಂತಸದಲ್ಲಿ ಕುಣಿದಾಡ್ತಿದ್ರಂತೆ, ಕೃಷ್ಣ ಬಂದ. ಹಾಗೆ ಇಲ್ಲಿ ಪಾಂಡವರ ಹತ್ತಿರ ಬಂದಾಗ ಊರಿಗೆ ಬರೋ ಮುಂಚೆ ಇವನು ಟೆಲಿಗ್ರಾಮ್ ಕಳಿಸೋದಲ್ಲ, ಶಂಖನಾದ ಮಾಡೋದು. ಕೃಷ್ಣ ಬಂದ ಅಂತ ಖುಷಿ. ಆ ನಾದ ಕೇಳಿ ಜನ ಸಜ್ಜನರು ಸಂತೋಷದಿಂದ ಕುಣಿದಾಡ್ತಿದ್ರು. ದುರ್ಜನರ ಎದೆ ನಡುಗುತ್ತಿತ್ತು. ಗರ್ಭಾಹ ದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರದ ತವ ನಾದೇನ ಪಾತಾಳೆ ಪಂಚಜನ್ಯ ನಮಸ್ತುತೆ ಅಂತ ಶಂಖ ಪೂಜೆ ಮಾಡುವಾಗ ಒಂದು ಮಂತ್ರ ಇದೆ. ಗರ್ಭಾಹ ದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರದ. ಶಂಖನಾದ ಮಾಡಿದರೆ ದೇವತೆಗಳ ಶತ್ರುಗಳ ದೈತ್ಯರ ಹೆಣ್ಮಕ್ಕಳ ಗರ್ಭದಲ್ಲಿದ್ದ ಮಕ್ಕಳು ಕೂಡ ತಲೆ ನಡುಗುತ್ತವೆ ಅಂತ. ಅಷ್ಟು ಭಯಾನಕವಾದ ದುಷ್ಟಶಕ್ತಿಯನ್ನು ನಿರಾಸ ಮಾಡುವ ಎನರ್ಜಿ ಕ್ರಿಯೇಟ್ ಆಗುತ್ತೆ ಶಂಖನಾದದಿಂದ. ಆದ್ದರಿಂದ ಭಗವಂತ ಮೊದಲು ಶಂಖ ಹಿಡ್ಕೊಂಡ. ನಾದದಿಂದಲೇ ನಾಶ.